ಪ್ರಸಕ್ತ ಬಜೆಟ್ನಲ್ಲಿ ಪರಿಷ್ಕೃತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸಿ ಅದಕ್ಕೆ ಬೇಕಾದ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಡಿ ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟಿಸಿದರು. ಹಾಸ್ಟೆಲ್ ನೌಕರರಿಗೆ ಕನಿಷ್ಠ ವೇತನ 36,000 ರೂಪಾಯಿ ನಿಗದಿ ಮಾಡಿ ನಾಳೆ ನಡೆಯುವ ರಾಜ್ಯ ಬಜೆಟ್ನಲ್ಲಿ ಕನಿಷ್ಠ ವೇತನ ಜಾರಿ ಮಾಡಿ ಕನಿಷ್ಠ ವೇತನ ಜಾರಿ ಮಾಡಿ ಹಾಸ್ಟೆಲ್ ನೌಕರರನ್ನು ಜೀತ ಪದ್ಧತಿಯಂತೆ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮುಖ್ಯ ಉದ್ದೇಶ ಅಂತಂದ್ರೆ ಸರ್ಕಾರ ಇತ್ತೀಚೆಗೆ ನ್ಯಾಯಾಲಯಗಳು ಏನು ಹೇಳಿದ್ದಾರೆ, ಕನಿಷ್ಠ ವೇತನ ಕೊಡಬೇಕಂತ ನ್ಯಾಯಾಲಯ ಹೇಳಿದ್ದನ್ನ ಜಾರಿಗೆ ತರ್ತಾ ಇಲ್ಲ. ಇವತ್ತ ಕನಿಷ್ಠ ವೇತನ 36,000 ರೂಪಾಯಿ ಕೊಡ್ಬೇಕನ್ನೋದೇ ನಮ್ದು ಒತ್ತಾಯ ಆಗಿದೆ. ಇವತ್ತ ಈ ಕೆಲವು ತಿಂಗಳುಗಳಿಂದ ನಮ್ಮ ಕಾರ್ಮಿಕ ಮಂತ್ರಿಗಳು ಕನಿಷ್ಠ ವೇತನ ಕೊಡ್ತೀವಿ ಅನ್ನತಕ್ಕಂಥ ಆಶ್ವಾಸನೆ ನೀಡಿದ್ರು. ಇತ್ತೀಚೆಗೆ ಬಜೆಟ್ ಮಂಡನೆ ಒಂದು ಕೊನೆ ಹಂತದಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದು ಇಲ್ಲ, ಅದನ್ನ ಮತ್ತೆ ಪರಿಶೀಲಿಸ್ತೀವಿ ಅನ್ನತಕ್ಕಂಥ ಮಾತನಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ವಿಪರೀತವಾಗಿರ್ತಕ್ಕಂಥ ಬೆಲೆ ಏರಿಕೆ ದಿನಗಳಲ್ಲಿ ಕನಿಷ್ಠ ವೇತನ ಕೊಡ್ಲೇಬೇಕಂತ ಅನ್ನೋದು ನಾವು ಒತ್ತಾಯ ಆಗಿದೆ. ಇವತ್ತ ಸರ್ಕಾರ ಇವತ್ತು ಯಾವ್ದಾವ್ದಕ್ಕೆ ಎಷ್ಟೆಷ್ಟೋ ದುಂಡು ವೆಚ್ಚನ ಮಾಡ್ತಾ ಇದ್ದಾರೆ, ಕೋಟಿ ವೆಚ್ಚ ಮಾಡ್ತಾ ಇದ್ದಾರೆ, ಕೋಟಿ ಹಣ ಲೂಟಿ ಮಾಡ್ತಾ ಇದಾರೆ ಇವತ್ತ. ಆದ್ರೆ ಯಾರು ದುಡಿತಾ ಇದ್ದಾರೆ ಕಾರ್ಮಿಕರು, ಹಗಲು ರಾತ್ರಿ ದುಡಿತಕ್ಕಂಥವ್ರಿಗೆ ಅವ್ರ ಜೀವನನ ಅವ್ರ ಕನಿಷ್ಠ ಸೌಲಭ್ಯಗಳನ್ನು ಪಡ್ಕೋಬೇಕಾದ್ರೆ ಕನಿಷ್ಠ ವೇತನ ಬೇಕೇ ಬೇಕಾಗಿದೆ. ಇವತ್ತ ಸರ್ಕಾರ ನಾಳೆ ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಆ ಬಜೆಟ್ ಮಂಡನೆಯಲ್ಲಿ ಕನಿಷ್ಠ ವೇತನ ಬಗ್ಗೆ ಕೂಡ ಘೋಷಣೆ ಮಾಡ್ಬೇಕಂತ ತಿಳ್ಕೊಂಡು ಇವತ್ತಿನ ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀವಿ. ಸರ್ಕಾರ ಈ ಬೇಡಿಕೆ ಈಡೇರಿಸ್ತಾ ಇದ್ದಾರೆ, ನಾವು ರಾಜ್ಯ ಮಟ್ಟದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ. ವಿಜಿ ದೇಸಾಯಿ, ಎಐಯುಟಿಯುಸಿ ಕಾರ್ಮಿಕ ಸಂಘಟನೆ ಜಿಲ್ಲಾಧ್ಯಕ್ಷರು, ಕಲಬುರಗಿ.